ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ವೀಡಿಯೋಸ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂದರೆ ಸ್ವಲ್ಪ ಒಂದಿನ ಸ್ಯಾಟರ್ಡೇ ಬಂದುಬಿಟ್ಟು ಸ್ವಲ್ಪ ಬ್ಯುಸಿ ಇದ್ದೆ. ಸ್ವಲ್ಪ ಕೆಲಸ ಇತ್ತು. ಸಂಡೇ ಬಂದುಬಿಟ್ಟು ಅಪ್ಪಾಜಿ ಅಮ್ಮ ಬಂದಿದ್ದು. ಆಗೋಸ್ಕರ ಸಂಡೇ ಮತ್ತು ಅವ್ರ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡಿದೆ. ಮಂಡೇ ಒಂದು ಫಂಕ್ಷನ್ ಇತ್ತು, ಹೋಗ್ಬೇಕಾಯಿತು. ಅದು ನಮ್ಮ ಮನೆಯದೇ ಫಂಕ್ಷನ್ನು. ಅದು ಏನು ಅಂತ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರ. ನಮ್ಮ ಮೈದ್ನದು ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ 3 ಡೇಸ್ ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಬ್ಯುಸಿ ಇದ್ರಿಂದ ವೀಡಿಯೋಸ್ ಯಾವುದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಸ್ಯಾಟರ್ಡೇ ನನ್ನ ಮಾರ್ನಿಂಗ್ಸ್ ಎಲ್ಲ ಕೆಲಸಗಳು ಬೇಗ ಮುಗಿಸ್ಕೊಂಡೆ. ಸ್ವಲ್ಪ ತಲೆನೋವು, ಸ್ವಲ್ಪ ಕೋಲ್ಡ್ಗೇನೋ ಗೊತ್ತಿಲ್ಲ, ಬಟ್ ಬೆಳಗ್ಗೆ ಲೇಟಾಗಿ ಹೇಳ್ತಾ ಇದ್ದೀನಿ ನಾನು, ಇವಾಗ ಬೇಗ ಹೇಳ್ತಾ ಇಲ್ಲ. ಬಟ್ ಆದರೂ ಕೂಡ ಯಾವತ್ತು ಸಿಕ್ಕಾಪಟ್ಟೆ ತಲೆನೋವು. ವೀಡಿಯೋಸ್ ಎಡಿಟ್ ಮಾಡಿ ಹಾಗೆ ಅಪ್ಲೋಡ್ ಮಾಡಿದಾಗೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಬಿಟ್ಟಿದ್ದೆ, ರೆಸ್ಟ್ ಮಾಡಿಕೊಂಡೆ. ಸಂಜೆ ಫಿಶ್ ಬೌಲನ್ನು ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಬೇಜಾರಿದೆ, ಒಂದು ಫಿಶ್ ಇಲ್ಲ ಅಂತ. ಚೆನ್ನಾಗಿತ್ತು, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ವಿ. ಅದು ಯಾಕೋ ಗೊತ್ತಿಲ್ಲ, ಒಂದು ಫಿಶ್ ಸತ್ತೋಗ್ಬಿಡ್ತು. ತಲೆಗೆ ಎಣ್ಣೆ ಹಚ್ಕೊಳ್ದೆ 3 to 4 ಡೇಸ್ ಆಗಿಬಿಟ್ಟಿತ್ತು. ಮೊದಲಿಗೆ ಮಲಗಿ ಎದ್ದ ತಕ್ಷಣ ಫಿಶ್ ಬೌಲ್ ಕ್ಲೀನ್ ಮಾಡಿ ತಲೆಗೆ ಎಣ್ಣೆ ಹಚ್ಕೊಂಡು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬಂದೆ. ಧ್ವನಿ ಇವತ್ತು ತುಂಬ ನನ್ನ ಹಚ್ಕೊಂಡ್ಬಿಟ್ಟಿದ್ಲು ಸ್ಯಾಟರ್ಡೇ, ಗೊತ್ತಿಲ್ಲ ಯಾಕೆ ಅಂತ. ತುಂಬ ಹಗ್ ಮಾಡೋದು, ಮುದ್ದು ಮಾಡೋದೆಲ್ಲ ಮಾಡ್ತಾಯಿದ್ಲು. ಲವ್ ಜಾಸ್ತಿ ಆಗಿಬಿಟ್ಟಿತ್ತು. ಈಗ ಪ್ರತಿದಿನ ಬಂದು ಅಲ್ಲಿ ಚಿಕ್ಕ ಗಂಟೆ ಇದೆ ನಮ್ಮ ಮನೇಲಿ, ಅದನ್ನ ಅವಳು ಹಾಕ್ತಾಳೆ. ಅಮ್ಮ ಕೈ ಮುಗಿ ಅಂತ ಹೇಳ್ತಾಳೆ. ಅವಳು ಗಂಟೆ ಹಾಕ್ತಾ ಇರ್ತಾಳೆ, ಅವಾಗ ನಾನು ಕೈ ಮುಗಿಬೇಕು. ಹೀಗೆ ಮಾಡ್ತಾ ಇರ್ತಾಳೆ. ನಾವೇನು ಮಾಡ್ತೀವೋ ಅದನ್ನೆಲ್ಲ ಇಮಿಟೇಟ್ ಮಾಡ್ತಾ ಇರ್ತಾಳೆ. ಇವತ್ತು ಕೋಸ್ದು ಸಾಂಬಾರು ಮಾಡ್ಕೊಳ್ಳೋಣ, ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮುದ್ದೆ ಉಂಡಲೆ 3 to 4 ಡೇಸ್ ಆಗಿತ್ತು. ಮೊದಲಿಗೆ ಕೋಸೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡು ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ಇದನ್ನು. ನಾನಿಲ್ಲಿ 2 ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲೆಕೋಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 5 ರಿಂದ 6 ಎಸಳು, 1 ಸ್ಪೂನಷ್ಟು ಅರಿಶಿನ ಪುಡಿ, 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಧ್ವನಿನೇ ಎಲ್ಲ ಹಾಕಿ ಮಾಡ್ತಾ ಇದ್ದಾಳೆ. ಏನು ಮಾಡೋಕ್ಕೋದ್ರು, ಅಡುಗೆ ಮಾಡೋಕ್ಕೋದ್ರು ನಾನು ಮಾಡ್ತೀನಿ ಅಂತ ಬಂದು ಜೊತೆಗೆ ಮಾಡ್ತಾಳೆ. ಧ್ವನಿಗೆ ಹಾಲು ಕೊಟ್ಟು ನಾನು ಟೀ ಕುಡಿಸ್ತಾ ಅವಳಿಗೆ ಸ್ವಲ್ಪ ಓದಿಸ್ಕೊಡ್ತಾ ಇದ್ದೆ. ಧ್ವನಿ ರೈಮ್ಸ್ ಹೇಳೋಣ. ಮೊದಲಿಗೆ ಯಾವ ಸ್ಟಾರ್ಟ್ ಮಾಡೋಣ? ಟ್ವಿಂಕಲ್ ಟ್ವಿಂಕಲ್ ಹೇಳು. ನೆಕ್ಸ್ಟ್ ಜಾನಿ ಜಾನಿ ಎಸ್ ಪಪ್ಪ ಹೇಳು. ನೆಕ್ಸ್ಟ್ ಬಾಬಾ ಬ್ಲ್ಯಾಕ್ ಶಿಪ್ ಹೇಳು. ವೆರಿ ಗುಡ್. ನೆಕ್ಸ್ಟ್ ಅಂಟಿ ಡಂಟಿ ಹೇಳು. All the king's horses. And all the king's men. Not put together again. ಯಾವ್ದು ಹೇಳ್ತೀಯಾ? ಬಟರ್ಫ್ಲೈ ಹೇಳು.
ಪೀತ ಹ್ಮ್ ಕಸಕಲ್ಲು ಹ್ಮ್ ಉಂಡೆ ಹ್ಮ್ ಅವಲ್ಲ ಹ್ಮ್ ಎಣ್ಣೆ ಸೇಯಕ್ಕೆ ಹ್ಮ್ ತುಪ್ಪದ್ದೆ ಹ್ಮ್ ಇಪ್ಪತ್ತೊಂದು ಹ್ಮ್ ಕಸಕಲ್ಲು ಹ್ಮ್ ವೆರಿ ಗುಡ್ ಮತ್ತೆ ಕೃಷ್ಣದದು ಹೇಳು ಅಚ್ಯುತಂ ಹ್ಮ್ ಕೇಶವಂ ಹ್ಮ್ ಕೃಷ್ಣ ಹ್ಮ್ ಸ್ವಯಂ ಹ್ಮ್ ರಾಮ ಹ್ಮ್ ಆಯಣಿ ನಾರಾಯಣಂ ಆಯಣಂ ಹ್ಮ್ ಶಾನಕ್ಕೆ ಹ್ಮ್ ಪಲ್ಲಭಂ ವೆರಿ ಗುಡ್ ಹೆಂಗ್ ಹೇಳೋದು ಅಜಂ ಕೇಶವಂ ಕೃತಂ ಕೇಶಂ ಕೃಷ್ಣ ದಾಮೋದರಂ ಕೃಷ್ಣದಮಂ ರಾಮನಾರಾಯಣಂ ಜಾನಕಿ ವಲ್ಲಭಂ ನ್ಯಾಷನಲ್ ಫ್ಲವರ್ ಯಾವುದು ಮನೆ ಲೋಟಸ್ ನ್ಯಾಷನಲ್ ಅನಿಮಲ್ ಯಾವುದು ಟೈಗರ್ ನ್ಯಾಷನಲ್ ಬರ್ಡ್ ಪಿಕಾಕ್ ನ್ಯಾಷನಲ್ ಟ್ರೀ ಪನಿಕಾಯಿ ನ್ಯಾಷನಲ್ ಫ್ಲಾಗ್ ಟೈಕಲೈ ವಿಚ್ ಆರ್ ದ ಟ್ರೈ ಕಲರ್ಸ್ ಶಶನ್ ವೈಟ್ ವಿನ್ ವೆರಿ ಗುಡ್ ದೇಶ ಯಾವುದು ಪಯತ ನಮ್ಮ ರಾಜ್ಯ ಯಾವುದು ಕರ್ನಾಟಕ ಕರ್ನಾಟಕ ಅಲ್ಲ ಕರ್ನಾಟಕ 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 ನಮ್ಮ ರಾಜ್ಯ ಯಾವುದು ಕರ್ನಾಟಕ 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 ಅಂತ ಹೇಳ್ಕೊಟ್ರೆ ಬರೀ ಕರ್ನಾಟಕ 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 ನಮ್ ಜಿಲ್ಲೆ ಯಾವುದು ನಮ್ ಜಿಲ್ಲೆ ಯಾವುದು ಜೋರಗಳು ಚಿಕ್ಕಮಗಳೂರು ತೆಗಿಬಿಡಿ ತೆಗಿಬಿಡಿ ಚೆನ್ನಾಗಲ್ಲ ಧ್ವನಿ ತುಂಬಾ ಕಲ್ತಿದ್ದಾಳೆ, ಬಟ್ ಅವಳ ಹತ್ರ ಹೇಳ್ಸೋದು ವಿಡಿಯೋ ಮಾಡೋದು ತುಂಬ ಕಷ್ಟ. ಜಾಸ್ತಿ ಅವಳು ಯಾವಾಗ ಹೇಳ್ತಾಳೆ ಅಂದರೆ ನೈಟು ಮಲ್ಕೊಂಡಾಗ ಅವ್ರ ಅಪ್ಪಾಜಿ ಜೊತೆಗೆ ಅವಾಗ ಹೇಳ್ತಿರ್ತಾಳೆ. ಇವಾಗ ಸ್ವಲ್ಪ ಹೇಳಿದಾಳೆ, ಅದನ್ನೇ ಮಿಸ್ ಮಾಡದೆ ವಿಡಿಯೋ ಮಾಡ್ಕೊಂಡಿದ್ದೀನಿ. Y and Z. ಸಾಂಬಾರ್ಗೆ ಬೇಳೆ ತರಕಾರಿ ಬೇಯಿಸೋಕೆ ಇಟ್ಟು ಬಂದು 1 ಅವರ್ ಆಯಿತು ಓದಿಸೋದಕ್ಕೆ ನಮ್ಮ ಧ್ವನಿನ. ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನೀರು ಕೂಡ ನಿಂತೋಗಿತ್ತು, ಅದಕ್ಕೋಸ್ಕರ ಅಲ್ಲಿವರೆಗೂ ಓದಿಸ್ಕೊಟ್ಟೆ. ನೀರು ಬರ್ತಾ ಇರಲಿಲ್ಲ. ಸೊ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಆವಾಗ ಸಾಂಬಾರು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದೆ. ಸೊ ಬೇಳೆ ಎಲ್ಲ 3 to 4 ವಿಷಲ್ಸ್ ತೊಗೊಂಡಿದ್ದೀನಿ. ಬೇಳೆ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ಬೇಳೆ ಚೆನ್ನಾಗಿ ಕರ್ಕೊಂಡು ಹೋಗಂಗೆ ಬೇಯಬೇಕು, ಹಾಗಾದರೆ ಬೇಳೆ ಸಾರು ಯಾವುದಾದ್ರೂ ಆಗಲಿ ತರಕಾರಿ ಸಾರು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿರೋವಂಥ ಬೇಳೆ ಮತ್ತು ಎಲೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಬೇಯಿಸ್ಕೊಂಡಿರೋವಂಥ ಬೇಳೆ ಮತ್ತು ತರಕಾರಿಗೆ ನಾನು ಸಾಂಬಾರು ಪೌಡರು, ಖಾರದ ಪೌಡರು ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಕೊನೆಗೆ ಉಪ್ಪು ಮತ್ತು ಹುಣಸೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 2 5 ನಿಮಿಷ ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋವಂಥ ಎಲೆಕೋಸು ಸಾಂಬಾರು ರೆಡಿ ಆಯಿತು. ಹೀಗೆ ಫ್ಯಾಮಿಲಿ ವಿಚಾರದಲ್ಲಿ ಏನೋ ಸ್ವಲ್ಪ ಬೇಜಾರಾಗಿತ್ತು. ಎಲ್ಲರ ಫ್ಯಾಮಿಲಿನಲ್ಲೂ ಇದ್ದಿದ್ದೆ. ಏನೋ ಸ್ವಲ್ಪ ನಮ್ಮ ಪ್ರಾಬ್ಲಮ್ಸು ಮತ್ತು ಫ್ಯಾಮಿಲಿಯಲ್ಲಿ ನೆನೆಸ್ಕೊಂಡು ಸ್ವಲ್ಪ ಬೇಜಾರಲ್ಲಿ ಕೂತಿದ್ದೆ. ಮುದ್ದೆ ಮಾಡಿಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನಮ್ಮ ಮನೆಯವರಿಗಿಂತ ಮುಂಚೆ ಬೇಗನೆ ತುಂಬ ಹಶ್ವಾಗ್ಬಿಟ್ಟಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು, ಒಟ್ಟಿಗೆ ಊಟ ಮಾಡಿದ್ವಿ. ಮುದ್ದೆ ಜೊತೆಗೆ ಸಾಂಬಾರು ತುಂಬ ಚೆನ್ನಾಗಿತ್ತು.
ನಮ್ಮ ಮನೆಯವ್ರಿಗೆ ಮುದ್ದೆ ಸ್ವಲ್ಪ ಕಮ್ಮಿ ತಿನ್ನೋದು ಅವರು. ಸೊ ಸ್ವಲ್ಪನೇ ತಿಂದರು, ಮುದ್ದೆ ಮಾತ್ರ ಚೆನ್ನಾಗಿ ಬಂದಿತ್ತು. ಊಟ ಎಲ್ಲ ಮಾಡಿಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ವಿ. ಅಪ್ಪಾಜಿ ಅಮ್ಮ ಬರ್ತಾರೆ ಬೆಳಗಿನ ಜಾವ ಅಂತೇಳಿ ಹಾಸಿಗೆ ಹಾಸಿದ್ದೆ. ಅದ್ರ ಮೇಲೇ ಅಪ್ಪ ಮಗಳು ಮಲ್ಕೊಂಡು ಒದ್ದಾಡ್ತಾ ಇದ್ದಾರೆ. ನಮ್ಮ ಧ್ವನಿ ಏನು ಮಾಡ್ತಾ ಇದ್ದಾಳೆ ನೋಡಿ, ಅವ್ರ ಅಪ್ಪಾಜಿ ಮೇಲೆ ಹೊಟ್ಟೆ ಮೇಲೆ ಕಾಲಿಟ್ಕೊಂಡು ಓಡಾಡ್ತಾ ಇದ್ದಾಳೆ. ಅಪ್ಪಾಜಿ ಅಮ್ಮ ಬೆಳಿಗ್ಗೆ 3:30 ಹಂಗೆ ಬೆಳಗಿನ ಜಾವ ಬಂದರು. ನಮ್ಮ ಮನೆಯವ್ರಿಗೆ ಕರ್ಕೊಬಂದರು. ಅಮ್ಮ ಊರಿಂದ ತುಂಬಾ ತೊಗೊಬಂದಿದ್ರು. ಅವರೆಕಾಳು, ಹೂವು ಮತ್ತು ದೊಡ್ಡ ಪತ್ರೆ, ಅಮೃತ ಬಳ್ಳಿದು ಪೌಡರು ಎಲ್ಲ ತೊಗೊಬಂದಿದ್ರು. ಇದು ರವೆ ಉಂಡೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಬಂದಿದ್ರು. ಅಂದರೆ ಚಿರೋಟಿ ರವೆ, ಕೊಬ್ಬರಿ, ಸಕ್ಕರೆ, ಏಲಕ್ಕಿ, ಒಣಶುಂಠಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಹುರಿದು ಎಣ್ಣೆ ಮತ್ತು ತುಪ್ಪದಲ್ಲಿ ಹುರಿದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಪೌಡ್ರನ್ನು ಎತ್ಕೊಬಂದಿದ್ರು. ಆವಾಗಲೇ ಕಲಸಿಟ್ಕೊಂಡ್ರೆ ತುಂಬ ದಿನ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಬೇಕಾದಾಗ ಸ್ವಲ್ಪ ಸ್ವಲ್ಪ ಕಲಸ್ಕೊಂಡು ಯೂಸ್ ಮಾಡ್ಕೊಳ್ತಾರೆ ಅಂತ ರೆಡಿ ಮಾಡ್ಕೊಂಡು ತೊಗೊಬಂದಿದ್ರು. ಈಗ ಬಿಸಿನೀರು ಕುದಿಯೋಂಥ ಬಿಸಿನೀರನ್ನು ಹಾಕ್ಬಿಟ್ಟು ಕಟ್ಕೊಳ್ತಾ ಇದ್ದೀವಿ ಬಿಸಿ ಬಿಸಿದು. ಹಾಲು ಕೂಡ ಹಾಕಿ ಸಮ್ಟೈಮ್ಸ್ ಕಟ್ಕೊಳ್ತೀವಿ, ನೀರು ಕೂಡ ಹಾಕಿ ಸಮ್ಟೈಮ್ಸ್ ಕಟ್ಕೊಳ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ತಂಗಿರು ಕೂಡ ಬಂದಿದ್ಲು ಅವ್ರ ಮನೆಯಿಂದ. ಸೊ ಇಲ್ಲಿ ಅಕ್ಕ ತಂಗಿ ಇಬ್ಬರು ಕೂಡ ರವೆ ಉಂಡೆ ತಿಂತಾ ಇದ್ದಾರೆ. ನಮ್ಮ ಧ್ವನಿಗೆ ರವೆ ಉಂಡೆ ಅಂದರೆ ತುಂಬಾ ಇಷ್ಟ. ನಮ್ಮ ಧ್ವನಿ ರಿಷಿತಾ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ ನಮ್ಮ ಅಪ್ಪಾಜಿ ಹತ್ರ. ರಿಷಿತಾ ಬಾಯಲ್ಲಿ ಯಾವಾಗಲೂ ಕೈ ಇಟ್ಕೊಳ್ತಾಳೆ ಅಂತ ನಮ್ಮ ಧ್ವನಿ ಅಪ್ಪಾಜಿ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ಫೈನಲಿ ರವೆ ಉಂಡೆ ರೆಡಿ ಆಯಿತು. ನೆಕ್ಸ್ಟ್ ಡೇ ಅಂದರೆ ಮಂಡೇ ಬೆಳಿಗ್ಗೆ ಬೇಗ ಎದ್ದು ವಾರ ಎಲ್ಲ ಮುಗಿಸ್ಕೊಂಡು ನಮ್ಮ ಮೈದ್ನ ಎಂಗೇಜ್ಮೆಂಟ್ ಇತ್ತು. ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡ್ಕೊಬಂದ್ವಿ. ರಿಂಗ್ ಎಕ್ಸ್ಚೇಂಜ್ ಏನು ಇರಲಿಲ್ಲ, ಓನ್ಲಿ ಹಾರ ಮಾತ್ರ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದ್ವಿ. ನಮ್ಮ ಮೈದ್ನ ಅಂದರೆ ನಮ್ಮ ಮನೆಯವರ ದೊಡ್ಡಪ್ಪನ ಮಗ, ಅಂದರೆ ಕಸಿನ್ ಬ್ರದರು, ಅವ್ರದ್ದು ಎಂಗೇಜ್ಮೆಂಟ್ ಇತ್ತು. ಅವರು ನಮ್ಮ ಜೊತೆಗೆ ಬೆಂಗಳೂರಲ್ಲಿ ಜೊತೆಗೆ ಇರೋದು. ಸೊ ಈ ಸಿಂಪಲ್ಲಾಗಿ ಹೋಗಿ ಎಂಗೇಜ್ಮೆಂಟ್ ಥರ ಮಾಡ್ಕೊಬಂದ್ವಿ. ಇವರೇ ಹುಡುಗ ಹುಡುಗಿ ಫೈನಲಿ ಎಂಗೇಜ್ ಆಗ್ತಾ ಇದ್ದಾರೆ. ರೆಡಿ ಟು ಎಂಗೇಜ್ ಅಂತಲೇ ಹೇಳ್ಬೋದು. ಬೇಗ ಹೋಗಿ ಮುಗಿಸ್ಕೊಂಡು ಊಟ ಒಬ್ಬಟ್ಟೆಲ್ಲ ಮಾಡಿದ್ರು. ಹೋಗಿ ಎಲ್ಲ ಫಂಕ್ಷನ್ ಎಲ್ಲ ಸಿಂಪಲ್ಲಾಗಿ ಮುಗಿಸ್ಕೊಬಂದ್ವಿ. ನಮ್ಮ ಕಡೆ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಮಾಡೋದು ಮದುವೆ ಸಮಯದಲ್ಲೇ, ಮುಂಚೆನೇ ಎಂಗೇಜ್ಮೆಂಟ್ ಮಾಡೋದು ಕಮ್ಮಿ. ಮದುವೆ ದಿನ ಟೈಮಲ್ಲೇ ಮಾಡ್ಕೊಳ್ತೀವಿ ಎಲ್ಲ. ಬಟ್ ಇವರು ಸಿಂಪಲ್ಲಾಗಿ ನೋಡಿಕೊಂಡು ಎಲ್ಲ ಒಪ್ಪಿಗೆ ಆದಮೇಲೆ ಮತ್ತು ಮದುವೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಹಾಗೆ ಎಂಗೇಜ್ಮೆಂಟ್ ಥರ ಅಂತ ಅಂದರೆ ರಿಂಗ್ ಇಲ್ಲ, ಹಾಗೆ ಹಾರ ಮಾತ್ರ ಬದಲಾಯಿಸ್ಕೊಂಡು ತಾಂಬೂಲ ಬದಲಾಯಿಸ್ಕೊಂಡು ಬಂದ್ವಿ. ಫೈನಲಿ ಸಿಂಪಲ್ಲಾಗಿ ನಮ್ಮ ಹುಡುಗನ ಎಂಗೇಜ್ಮೆಂಟ್ ಆಗೋಯಿತು. ಅಲ್ಲಿಂದ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ಬಂದು ಅವರೆಕಾಳು ಸಾಂಬಾರು ಮುದ್ದೆ ಮಾಡಬೇಕು ಅಂದ್ಕೊಂಡಿದ್ವಿ. ಬೆಳಗ್ಗೆ ಸ್ವೀಟ್ ತಿಂದರೆ ರಾತ್ರಿ ನೈಟ್ ಮುದ್ದೆ ಬೇಕು ಅಂತ ಅಷ್ಟು ಮುದ್ದೆ ಮಿಸ್ ಮಾಡ್ಕೊಳ್ತೀವಿ. ಅಲ್ಲಿಂದ ಬಂದು ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು. ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಮುದ್ದೆ ಅವರೆಕಾಳು ಸಾರು ಮಾಡಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ಕೊಂಡ್ವಿ. ಇದು ನನ್ನ ಪುಟ್ಟ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.